ಕಾಯ್ದೆ ತಿದ್ದುಪಡಿ ಮಸೂದೆಗೆ ವಿರೋಧ. ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಿ ಪ್ರತಿಭಟನೆ. ದೇಶಾದ್ಯಂತ ವಕ್ಫ್ ತಿದ್ದುಪಡಿ ಮಸೂದೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಮಸೂದೆಯನ್ನ ವಿರೋಧಿಸಿ ದೇಶದಲ್ಲಿ ಅಲ್ಲಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಲೇ ಇವೆ. ಇದೀಗ ಮುಸ್ಲಿಂ ಬಾಂಧವರು ಕಪ್ಪು ಪಟ್ಟಿಯನ್ನ ಧರಿಸಿ ನಮಾಜ್ ಮಾಡುವ ಮೂಲಕ ಮುಸ್ಲಿಂ ಬಾಂಧವರು ಕೇಂದ್ರ ಸರ್ಕಾರದ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ಪವಿತ್ರ ರಂಜಾನ್ ಮಾಸದ ಜುಮ್ಮಾ ದಿನವಾಗಿರೋ ಇಂದು ಇಡೀ ದೇಶಾದ್ಯಂತ ಮುಸ್ಲಿಂ ಬಾಂಧವರು ತೋಳಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು. ತುಮಕೂರಿನಲ್ಲಿಯೂ ಕೂಡ ಮುಸ್ಲಿಂ ಬಾಂಧವರು ಇದೇ ರೀತಿ ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು. ನಗರದ ಬಾರ್ಲೈನ್ ರೋಡ್ನಲ್ಲಿರುವ ಮಕ್ಕಾ ಮಸೀದಿಯಲ್ಲಿ ನಮಾಜ್ಗೆ ಬಂದಿದ್ದ ಮುಸ್ಲಿಂ ಬಾಂಧವರು ಕಪ್ಪು ಪಟ್ಟಿ ಧರಿಸಿ ಬಂದಿದ್ರು. ಕಪ್ಪು ಪಟ್ಟಿಯನ್ನ ಧರಿಸಿಯೇ ಪ್ರಾರ್ಥನೆ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಂಜಾನ್ ಪವಿತ್ರವಾದ ತಿಂಗಳನ್ನ ಕೊನೆಯ ಶುಕ್ರವಾರ ನಾವು ನಮಾಜಿ ಮಾಡೋಕ್ಕೆ ಮಸೀದಿಗಳಿಗೆ ಬಂದಿದ್ದೀವಿ. ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ರವರಿಂದ ಒಂದು ಆದೇಶ ಹೊರಡಿಸಿದ್ದಾರೆ ನಮ್ಮೆಲ್ಲ ಮುಸ್ಲಿಂ ಸಮುದಾಯವರೆಗೂ. ಅದು ಏನಂದರೆ ಈ BJP ಕಾನೂನು ಮುಂದಿನ ದಿನಗಳಲ್ಲಿ ಏನು ಮಸೂದೆ ಜಾರಿ ಮಾಡೋಕ್ಕೆ ಕೊಟ್ಟಿದೆ, ಅದಕ್ಕೆ ನಾವು ಮುಸ್ಲಿಂ ಸಮುದಾಯರು ಅದನ್ನು ಖಂಡಿಸ್ತಾ ಇವತ್ತು ಒಂದು ನೀವು ನೋಡ್ಬೋದು, ನಮ್ಮ ಬಲಗೈಗೆ ಒಂದು ಕರೆ ಪಟ್ಟಿ ಕಟ್ಟಿ, ಎಡಗೈಗೆ ನಾವೊಂದು ಬ್ಲ್ಯಾಕ್ ಪಟ್ಟಿ ಕಟ್ಟಿದ್ದೀವಿ. ಅದು ಏನಕ್ಕೆ ಇವತ್ತು ನಾವೆಲ್ಲ ಪೀಸ್ಫುಲ್ ಎಲ್ಲ ಮುಸಲ್ಮಾನ್ ಬಂಧುಗಳು ಒಂದು ಕಡೆ ಸೇರಿ ಒಂದು ಪೀಸ್ಫುಲ್ ಶಾಂತಿ ಒಂದು ಮೆಸೇಜ್ ಕೊಡ್ತಾಯಿದ್ದೀವಿ. ನಾವು ಇದಕ್ಕೆ ಖಂಡಿಸ್ತೀವಿ ಅಂತ. ಇದೇ ಥರ ಮುಂದಿನ ದಿನಗಳಲ್ಲಿ ಈ ಮಸೂದೆ ಇವರೇನಾದರೂ ಜಾರಿ ಮಾಡಿದ್ರೆ ನಾವು ಎಲ್ಲ ಸಮುದಾಯವರು, ಎಲ್ಲ ಮಕ್ಕಳಿಂದ ಲೇಡೀಸು, ಜೆಂಟ್ಸು, ನಮ್ಮ ಹಿರಿಯರು ಕಿರಿಯರು ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನೂ ಮಾಡ್ತೀವಿ, ರೋಡ್ಗಿಳಿದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಇಂದು ಹೀಗೆ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದೇವೆ. ವಕ್ಫ್ ಆಸ್ತಿ ಮುಸ್ಲಿಂ ಸಮುದಾಯದ ಆಸ್ತಿಯಾಗಿದ್ದು, ಸಮುದಾಯದ ಏಳಿಗೆಗಾಗಿ ಅಲ್ಲಾಹು ಹೆಸರಿನಲ್ಲಿ ಮುಸ್ಲಿಮರು ಉಳಿಸಿಕೊಂಡು ಬಂದಿರುವ ಆಸ್ತಿಯಾಗಿದೆ. ಅದನ್ನ ಮುಟ್ಟುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ. ಅಲ್ಪಸಂಖ್ಯಾತ ಮುಸ್ಲಿಮರ ವಿರುದ್ಧ ನಡೆದಿರುವ ಷಡ್ಯಂತ್ರವಿದು. ಈ ಕಾಯ್ದೆ ಸ್ವೀಕಾರ ಅರ್ಹವಲ್ಲ. ತಿದ್ದುಪಡಿ ಮಸೂದೆ ಅಂಗೀಕಾರವಾಗದಂತೆ ರಾಜ್ಯಸಭೆ ತಿರಸ್ಕರಿಸಬೇಕೆಂದು ಮುಸ್ಲಿಂ ಮುಖಂಡರು ಆಗ್ರಹಿಸಿದರು. ಇವತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನಿಂದ ಏನಿದು ವಕ್ಫ್ ಬೋರ್ಡ್ನ ಅಮೆಂಡ್ಮೆಂಟ್ ಬಿಲ್ನ ಪಾಸ್ ಮಾಡೋಕ್ಕೆ ಹೊರಟಿದ್ದಾರೆ, ಇದು ನಮ್ಮ ಹಕ್ಕಲ್ವಾ? ಇದು ನಮ್ಮ ಹಕ್ಕಿಗಾಗಿ ನಾವೇ ಹೋರಾಟ ಮಾಡಬೇಕಾಗುತ್ತೆ. ಇನ್ನು ನಮ್ಮ ಜಾಗ ನಾವೇ ಹಕ್ಕಿಗೆ ಹೋರಾಡದಿದ್ದರೆ ಇವತ್ತು ಏನಕ್ಕೋಸ್ಕರ ಈ ಕರಿಪಟ್ಟಿಯನ್ನು ನಾವು ಕಟ್ಕೊಂಡ್ಬಿಟ್ಟು ಇದು ಹೋರಾಟ ನಡೆಸ್ತಾ ಇದ್ದೀವಿ ಅಂದರೆ ಇದು ಶಾಂತಿಯುತವಾಗಿ ನಡಿಬೇಕು. ಇದು ರಂಜಾನ್ ತಿಂಗಳು, ನಮ್ಮದು ಶಾಂತಿ ಸಮಯದಿಂದ ನಾವು ನಡಿಬೇಕು. ಅದಕ್ಕೋಸ್ಕರ ಇದು ಯಾವುದೇ ಒಂದು ಇಲ್ಲದೆ ಅಂದರೆ ಯಾವುದೇ ಒಂದು ಘರ್ಷಣೆ ಇಲ್ಲದಂತೆ ಇದೊಂದು ಕರಿಪಟ್ಟಿಯನ್ನು ಕಟ್ಟಿಕೊಂಡು ಇವತ್ತಿಂದು ನಾವು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಒಂದು ವೇಳೆ ಅದು ಪಾಸ್ ಆಗಿದ್ದೇ ಆದರೆ ಮುಂದೆ ಒಂದು ದೊಡ್ಡ ಹೋರಾಟನೇ ನಾವು ಘರ್ಷಣೆ ಇಳಿಬೇಕಾಗುತ್ತೆ. ದೊಡ್ಡ ಹೋರಾಟ ನಡೀಬೇಕಾದ್ರೆ ನಿರಂತರ ಹೋರಾಟ ನಡೀತಾ ಇದೆ. ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋದಕ್ಕೋಸ್ಕರ ಏನು ಬೇಕಾದ್ರೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ರಂಜಾನ್ ತಿಂಗಳಾದ್ರಿಂದ ನಾವು ಶಾಂತಿಯುತವಾಗಿ ಕರಿಪಟ್ಟಿಯನ್ನು ಧರಿಸಿ ಇವತ್ತಿನ ಒಂದು ಶಾಂತಿಯುತವಾಗಿ ನಡೀಬೇಕು ಅಂತಕ್ಕಂಥದ್ದನ್ನು ಇದರಿಂದ ಎಚ್ಚರದಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನು ದೇಶದ ಮುಸ್ಲಿಂ ಸಂಘಟನೆಗಳು ಇದನ್ನ ಪ್ರತಿ ಹಂತದಲ್ಲಿಯೂ ವಿರೋಧಿಸುತ್ತಲೇ ಬಂದಿವೆ. ಮುಸ್ಲಿಮರು ಮತ್ತು ಜಾತ್ಯತೀತ ಮನಸ್ಥಿತಿಯ ಜನ ಈ ಮಸೂದೆಯನ್ನ ವಿರೋಧಿಸುತ್ತಿದ್ದಾರೆ. ಸರ್ಕಾರಕ್ಕೆ ವಿರೋಧ ಮನವರಿಕೆ ಮಾಡಿಕೊಡುವ ಅಗತ್ಯವಿದೆ ಅಂತ ಹೇಳಿದ್ರು. ಡೆಲ್ಲಿನಲ್ಲೇನೆ ಜಂತರ್ ಮಂತರ್ನಲ್ಲೂ ಸಹ ಮಾಡಿದ್ದಾರೆ. ನಾಳೆ ವಿಜಯವಾಡದಲ್ಲಿ ಬಹಳ ರಾಜ್ಯಾದ್ಯಂತ ಮತ್ತು ಯಶಸ್ವಿಯಾಗಿ ಈ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರ ಸಲುವಾಗಿ ನಾವು ಸಹ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಮಸೀದಿನಲ್ಲೂ ಸಹ ಇವತ್ತು ಇಡೀ ಜಿಲ್ಲಾದ್ಯಂತ ತುಮಕೂರು ಜಿಲ್ಲೆಯಲ್ಲಿ ಸಹ ಮುಸ್ಲಿಂ ಬಾಂಧವರು ಶುಕ್ರವಾರದ ಒಂದು ಪ್ರೇಯರ್ ಮುಗಿಸಿ ಇವತ್ತು ಎಲ್ಲ ನಮ್ಮ ಇಮಾಮ್ಗಳು ಇದರ ಬಗ್ಗೆ ಒಂದು ಕೂಲಂಕಷವಾಗಿ ತಿಳಿಸಿದ್ದಾರೆ. ಇವತ್ತು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಮುಂಚೆ ಏನು ಒಂದು ಆ್ಯಕ್ಟನ್ನು ಮಾಡಿದ್ರು, ಆ್ಯಕ್ಟನ್ನು ಅದನ್ನು ಜಾರಿಗೆ ತರಬೇಕು, ಅದನ್ನು ಮುಂದುವರಿಸಬೇಕು. ಅದರಲ್ಲಿ ಯಾವ ವಿಧವಾದ ಒಂದು ಅಮೆಂಡ್ಮೆಂಟ್ ಮಾಡಿಕೊಡಿದ್ರು. ಅದರ ಸಲುವಾಗಿ ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ಎಲ್ಲ ಬಾಂಧವರೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ.
ನಮ್ಮ ಮುಖಾಂತರ ಅವರು ಸಹ ಈ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಟ್ನಲ್ಲಿ ವಫ್ ತಿದ್ದುಪಡಿ ಮಸೂದೆಗೆ ದೇಶಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗುತ್ತಲೇ ಇದೆ. ಇದೀಗ ದೇಶಾದ್ಯಂತ ಮುಸ್ಲಿಮರು ಕಪ್ಪುಪಟ್ಟಿ ಧರಿಸಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ವಿಶೇಷವಾಗಿ ಪ್ರತಿಭಟನೆ ನಡೆಸಿದ್ದು, ಈ ಹೋರಾಟ ಇನ್ಯಾವ ಹಂತ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ರಂಜಾನಿನ ಕಡೆ ಶುಕ್ರವಾರ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ರಾಷ್ಟ್ರಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಏನು ವಫ್ ಅಮೆಂಡ್ಮೆಂಟ್ ಬಿಲ್ 2024 ಇದು ಸಂವಿಧಾನ ವಿರೋಧಿ ಒಂದು ಅಮೆಂಡ್ಮೆಂಟ್ ಬಿಲ್ಲು ನಮ್ಮ ದೇಶದಲ್ಲಿ BJP ಸರ್ಕಾರ ತರಲಿಕ್ಕೆ ಹೊರಟಿದೆ. ಇದು ಮುಸಲ್ಮಾನರ ಮತ್ತು ಇತರ ವರ್ಗದ ವಿರುದ್ಧವಾಗಿದೆ. ಅದಕ್ಕಾಗಿ ಎಲ್ಲ ಮುಸಲ್ಮಾನರು, ಕ್ರೈಸ್ತರು, ದಲಿತರು ಎಲ್ಲರೂ ಒಗ್ಗೂಡಿ ಇದನ್ನು ತಿರಸ್ಕರಿಸಬೇಕು ಅಂತ ಎಲ್ಲ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಮುಖಂಡರುಗಳು ಇವತ್ತು ಪ್ರತಿಭಟನೆ ಮಾಡಲು ಕರೆ ನೀಡಿದರು. ಅದಕ್ಕಾಗಿ ನಾವು ತುಮಕೂರಿನ ಬಾರ್ಲಿನ್ ಮಸೀದಿಯಲ್ಲಿ ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.